ಟೊಮೊಟೊ ಟಚ್ ಮಾಡಬೇಡಿ, ಶಾಕ್ ಹೊಡೆಯುತ್ತೆ. ಟೊಮೊಟೊ ಬೆಲೆ ಕೆಜಿಗೆ 100ರ ಗಡಿ ದಾಟಲು ಕಾರಣವೇನು? ಟೊಮೊಟೊ ಇಲ್ಲದೆ ಅಡುಗೆ ಅಸಾಧ್ಯ. ಯಾವುದೇ ಊಟ, ತಿಂಡಿ, ಸಾಂಬಾರ್ ಮಾಡಿದರೂ ಟೊಮೊಟೊ ಇರಲೇಬೇಕು. ಒಮ್ಮೊಮ್ಮೆ ಈರುಳ್ಳಿ ಕಣ್ಣೀರು ತರಿಸುವ ಹಾಗೆ ಬೆಲೆ ಏರಿಕೆಯಾಗಿ ಟೊಮೊಟೊ ಕೂಡ ಗೃಹಿಣಿಯರ ಪಾಲಿಗೆ ಹುಳಿಯಾಗಿದೆ. ಟೊಮೊಟೊ ಬೆಲೆ ಕೇಳಿದರೆ ಬೆಚ್ಚಿ ಬೀಳಬೇಕು. ಪ್ರತಿ ಕೆಜಿ ಟೊಮೊಟೊ ಬೆಲೆ 80ರಿಂದ 100 ರೂಪಾಯಿಗೆ ಏರಿಕೆಯಾಗಿದ್ದು ಟೊಮೊಟೊ ಬಾಂಬ್ ರೀತಿ ಕಾಣಲಾರಂಭಿಸಿದೆ. ಟೊಮೊಟೊ ಬೆಲೆ ಶತಕ ದಾಟಲು ಹಲವಾರು ಕಾರಣಗಳಿವೆ. ಇಳುವರಿ ಕುಸಿದಿದ್ದು ಮೊದಲ ಕಾರಣವಾದರೆ, ರಫ್ತು ನಿಂತು ಹೋಗಿದ್ದು ಮತ್ತು ಟೊಮೊಟೊಗೆ ಹೊಸ ರೋಗ ಕಾಣಿಸಿಕೊಂಡಿದ್ದು 2 ಮತ್ತು 3ನೇ ಕಾರಣಗಳಾಗಿವೆ. ಟೊಮೊಟೊ ಬೆಲೆ ಸ್ಥಿರವಾಗಿಲ್ಲ. ಕಳೆದ 2-3 ವರ್ಷಗಳಿಂದ ಬೆಲೆಯಲ್ಲಿ ಏರಿಳಿತಗಳು ಹೆಚ್ಚಾಗಿ ಕಂಡುಬಂದಿವೆ. ಅಡುಗೆ ಮನೆಗೆ ಅನಿವಾರ್ಯವಾಗಿರುವ ಟೊಮೊಟೊ ಬೆಲೆ ಕನಿಷ್ಠ 10 ರೂಪಾಯಿಗೂ ಇಳಿದಿದೆ. ಹಾಗೆಯೇ ಶತಕದ ಗಡಿ ದಾಟಿಯೂ ಇದೆ. ಕೆಲವು ತಿಂಗಳಿನಿಂದ ಟೊಮೊಟೊ ಬೆಲೆ ಸ್ಥಿರವಾಗಿತ್ತು. ಕುಸಿದಿರಲೂ ಇಲ್ಲ, ಏರಿಕೆ ಕಂಡಿರಲೂ ಇಲ್ಲ. ಆದರೆ ಕಳೆದ 2 ವಾರಗಳಿಂದ ಮಾರುಕಟ್ಟೆಯಲ್ಲಿ ಟೊಮೊಟೊ ಸರಬರಾಜು ಕಡಿಮೆಯಾಗಿದ್ದು ಪ್ರತಿ ಕೆಜಿ ಟೊಮೊಟೊ ಬೆಲೆ 100 ರೂಪಾಯಿಗೆ ತಲುಪಿದೆ. ಎಂದಿನಂತೆ ರೈತರಿಗೆ ಲಾಭವಿಲ್ಲದಿದ್ದರೂ ಭಾರತೀಯ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳು ಲಾಭ ಮಾಡಿಕೊಳ್ಳುವುದೇ ಹೆಚ್ಚು. ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಕೆಜಿ ಟೊಮೊಟೊಗೆ 40 ರೂಪಾಯಿ ನಿಗದಿಯಾಗಿದ್ದರೆ ಗ್ರಾಹಕರಿಗೆ ಪ್ರತಿ ಕೆಜಿಗೆ 70ರಿಂದ 90 ರೂಪಾಯಿವರೆಗೆ ಮಾರಾಟ ಮಾಡಲಾಗುತ್ತಿದೆ. ಗಾತ್ರ ಮತ್ತು ಗುಣಮಟ್ಟದ ಆಧಾರದಲ್ಲಿ ಆನ್ಲೈನ್ನಲ್ಲಿ ಕೆಜಿಗೆ 80ರಿಂದ 100 ರೂಪಾಯಿವರೆಗೆ ಮಾರಾಟ ಮಾಡುತ್ತಿರುವುದಾಗಿಯೂ ತಿಳಿದು ಬಂದಿದೆ. ಕಳೆದ 3 ವಾರಗಳಿಂದ ಟೊಮೊಟೊ ಬೆಲೆ ನಿರಂತರವಾಗಿ ಹೆಚ್ಚುತ್ತಿದೆ. ಭಾರೀ ಮಳೆಯಿಂದಾಗಿ ಕಳೆದ 2 ತಿಂಗಳಿನಿಂದ ರೈತರು ಟೊಮೊಟೊ ಬೆಳೆದಿಲ್ಲ. ಜೊತೆಗೆ ಟೊಮೊಟೊ ಬೆಳೆಗೆ ರೋಗ ಕಾಣಿಸಿಕೊಂಡಿದ್ದು ಉತ್ಪಾದನೆಯಲ್ಲಿ ಕುಸಿತವಾಗಿದೆ. ಈ ಕಾರಣಗಳಿಗಾಗಿಯೇ ಮಾರುಕಟ್ಟೆಯಲ್ಲಿ ಟೊಮೊಟೊ ಪೂರೈಕೆಯಲ್ಲಿ ಕುಸಿತವಾಗಿದೆ ಎಂದು ಹೋಲ್ಸೇಲ್ ಮಾರಾಟಗಾರರೊಬ್ಬರು ಹೇಳುತ್ತಾರೆ. ಜೊತೆಗೆ ದಸರಾ ಆರಂಭವಾಗಿದ್ದು ಸದ್ಯಕ್ಕೆ ಬೆಲೆ ಇಳಿಯುವುದಿಲ್ಲ. ದಸರಾ ಮುಗಿದ ನಂತರ ಟೊಮೊಟೊ ಬೆಲೆ ಇಳಿಯಬಹುದು ಎಂದು ವ್ಯಾಪಾರಿಗಳು ಅಭಿಪ್ರಾಯಪಡುತ್ತಾರೆ. ಕೇವಲ ಭಾರೀ ಮಳೆಯ ಕಾರಣಕ್ಕೆ ಮಾತ್ರ ಬೆಲೆ ಹೆಚ್ಚಳವಾಗಿಲ್ಲ. ಕಳೆದ 2-3 ವರ್ಷಗಳಿಂದ ಟೊಮೊಟೊಗೆ ಒಂದಲ್ಲ ಒಂದು ರೋಗ ತಗುಲುತ್ತಿದೆ. ಇದರಿಂದಲೂ ಇಳುವರಿ ಕಡಿಮೆಯಾಗಿದೆ. 5-6 ವರ್ಷಗಳಿಂದ ಟೊಮೊಟೊ ಬೆಳೆಯನ್ನ ನಾಶ ಮಾಡುವ ಬ್ರೈಟ್ ಎಂಬ ರೋಗ ಮತ್ತು ಚುಕ್ಕಿ ರೋಗ ನಿರಂತರವಾಗಿ ಕಾಡುತ್ತಿದೆ. ಇದೀಗ ಬಿಂಗಿ ಎಂಬ ಹೊಸ ರೋಗ ಕಾಣಿಸಿಕೊಂಡಿದ್ದು ಇದು ಟೊಮೊಟೊ ಹೂ ಬಿಡುವಾಗ ಕಾಣಿಸಿಕೊಳ್ಳುತ್ತದೆ. ಇದರಿಂದ 80ರಿಂದ 90ರಷ್ಟು ಇಳುವರಿ ಕಡಿಮೆಯಾಗುತ್ತದೆ ಎಂದು ಬೆಳೆಗಾರರು ಅಲವತ್ತುಕೊಳ್ಳುತ್ತಾರೆ. ಉತ್ತಮ ಬೆಲೆ ಸಿಗುತ್ತದೆ ಎಂದು ಕೋಲಾರದ ಬಹುತೇಕ ರೈತರು ಟೊಮೊಟೊ ಬೆಳೆಯಲು ಆರಂಭಿಸಿದ್ದರು. ಇದಕ್ಕಾಗಿ ಹೆಚ್ಚಿನ ಬಂಡವಾಳವನ್ನು ಹೂಡಿದ್ದರು. ಆದರೆ ಇಳುವರಿಯಲ್ಲಿ ಕುಂಠಿತವಾಯಿತು. ಅಚ್ಚರಿ ಎಂಬಂತೆ ಟೊಮೊಟೊ ಜೀವಿತಾವಧಿ 48 ಗಂಟೆಗಳಿಗೆ ಕುಸಿದಿದ್ದು ರಫ್ತು ಮಾಡಲು ಸಾಧ್ಯವಾಗಿಲ್ಲ. ಬಹುತೇಕ ರೈತರು ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತಿತರ ನೆರೆಯ ದೇಶಗಳು ಮತ್ತು ಉತ್ತರ ಭಾರತದ ಬಹುತೇಕ ರಾಜ್ಯಗಳಿಗೆ ಕಳುಹಿಸುತ್ತಿದ್ದರು. ಆದರೆ ಈಗ ಟೊಮೊಟೊ ಬೇಗ ಕೆಡುತ್ತಿರುವುದರಿಂದ ಇಲ್ಲಿಯೇ ಉಳಿದಿದೆ. ರೈತರಿಗೆ ನಿರೀಕ್ಷಿತ ಪ್ರಮಾಣದ ಲಾಭವಾಗಿಲ್ಲ ಎಂದು ರೈತ ಸಂಘದ ಮುಖಂಡರೊಬ್ಬರು ವಿವರಿಸುತ್ತಾರೆ. ಹವಾಮಾನ ವೈಪರೀತ್ಯದಿಂದ ಟೊಮೊಟೊ ಕೆಡುತ್ತಿದೆ ಎಂದು ಹೇಳುವ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಕೀಟನಾಶಕ ಸಿಂಪಡಿಸಲು ಸಲಹೆ ನೀಡುತ್ತಾರೆ. ಇದರಿಂದ ರೈತರಿಗೆ ಪ್ರಯೋಜನವಾಗುವುದಿಲ್ಲ. ಬದಲಾಗಿ ಮುಂದಿನ ಬೆಳೆಗೆ ಭೂಮಿಯನ್ನು ಹೇಗೆ ಸಿದ್ಧಪಡಿಸಬೇಕು ಎಂದು ರೈತರಿಗೆ ಪ್ರಾತ್ಯಕ್ಷಿಕೆ ನೀಡಬೇಕು. ಆಗ ಮಾತ್ರ ರೈತರಿಗೆ ಸಹಾಯವಾಗುತ್ತದೆ ಎನ್ನುತ್ತಾರೆ. ಸರ್ಕಾರ ರೈತರ ಬೆಂಬಲಕ್ಕೆ ನಿಲ್ಲದಿದ್ದರೆ ಭವಿಷ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಟೊಮೊಟೊ ಬೆಳೆಗಾರರೇ ಇಲ್ಲವಾಗುತ್ತಾರೆ. ಬಹುತೇಕ ರೈತರು ಟೊಮೊಟೊ ಬೆಳೆಯುವುದನ್ನೇ ಕಡಿಮೆ ಮಾಡಿದ್ದಾರೆ, ಇಲ್ಲವೇ ನಿಲ್ಲಿಸಿ ಬಿಟ್ಟಿದ್ದಾರೆ.
ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಕಷ್ಟದ ದಿನಗಳನ್ನು ಕಾಣಬೇಕಾಗುತ್ತದೆ. ಇದು ಕೇವಲ ಟೊಮೊಟೊ ಹಣ್ಣಿನ ಕಥೆಯಲ್ಲ, ಬಹುತೇಕ ಹಣ್ಣು, ತರಕಾರಿ, ಸೊಪ್ಪಿನ ಕಥೆಯೂ ಹೌದು. ರೈತನ ಉತ್ಪನ್ನಗಳನ್ನು ಕೆಡದ ಹಾಗೆ ಒಂದೆರಡು ವಾರದ ಮಟ್ಟಿಗೆ ಸಂಗ್ರಹಿಸಿಡುವ ವ್ಯವಸ್ಥೆ ಇಲ್ಲ. ನಷ್ಟಕ್ಕೆ ಮಾರಬೇಕು, ಇಲ್ಲವೇ ರಸ್ತೆಗೆ ಸುರಿಯಬೇಕು. ಇದೇ ತರಕಾರಿ, ಹಣ್ಣು, ಸೊಪ್ಪಿನಿಂದ ತಯಾರಿಸಿದ ಉತ್ಪನ್ನಗಳನ್ನು ತಿಂಗಳುಗಟ್ಟಲೆ ಕೆಡದ ಹಾಗೆ ಇಡಬಹುದಾದರೆ, ಕೃಷಿ ತೋಟಗಾರಿಕಾ ಉತ್ಪನ್ನಗಳನ್ನು ಕೆಡದ ಹಾಗೆ ಇರಿಸಲು ಸಾಧ್ಯವಿಲ್ಲವೇ ಎಂದು ಕೇಳಬೇಕಿದೆ. ಆದರೆ ಯಾರನ್ನು ಕೇಳುವುದು? ಸ್ವಾತಂತ್ರ್ಯ ಲಭಿಸಿ 8 ದಶಕಗಳು ಕಳೆದಿವೆ. ವಿಜ್ಞಾನ ತಂತ್ರಜ್ಞಾನದಲ್ಲಿ ದಾಪುಗಾಲು ಹಾಕುತ್ತಿದ್ದೇವೆ. ಆದರೆ ಈ ಐಟಿ-ಬಿಟಿ ಅಷ್ಟಾಗಿ ರೈತರ ಪ್ರಯೋಜನಕ್ಕೆ ಬಂದಿಲ್ಲ ಎನ್ನುವುದು ವಿಪರ್ಯಾಸವೇ ಸರಿ.